ದೇಶ ಸುತ್ತಬೇಕು, ಕೋಶ ಓದಬೇಕು ಅನ್ನೋ ಒಂದು ಗಾದೆ ಮಾತಿದೆ. ನಾವು ದೇಶ ಸುತ್ತೋಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಸುತ್ತಮುತ್ತಾನೇ ಸುತ್ತೋದಿಕ್ಕೆ ಸ್ವರ್ಗಕ್ಕೆ ಸಮನಾದ ಪ್ರಕೃತಿಯ ಸೌಂದರ್ಯಗಳಿವೆ. ನೀವಿಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಆಗೊಂಬೆ ಘಾಟ್ ಆಯ್ತಾ? ನಿಮ್ಗೂ ಅನಿಸ್ತಾ ಇದ್ಯಾ ಸುತ್ತಾಡ್ಬೇಕು ಅಂತ? ಹಾಗಾದ್ರೆ ಸುತ್ತಬೇಕು, ಊರೆಲ್ಲ ಸುತ್ತಬೇಕು. ಜವಾಬ್ದಾರಿಗಳ ಕಾರಣವನ್ನ ಕೊಡುವುದು ಮೊದಲು ನಿಲ್ಲಿಸಬೇಕು. ಕಷ್ಟ ನಷ್ಟ ಸಾಲ ಯಾರಿಗೆ ತಾನೇ ಇಲ್ಲ? ಜೀವನ ಪೂರ್ತಿ ಜವಾಬ್ದಾರಿಯ ಬೆನ್ನ ಹತ್ತಿ ಸಾಯೋದಿಕ ನಾವು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀವಿ. ದೇವರು ಕೊಟ್ಟಿರೋ ಈ ಸುಂದರವಾದ ಬದುಕಿಗೆ ಕೇವಲ ಕಣ್ಣೀರ ಕಥೆಗಳು ಅಷ್ಟೇ ಅಲ್ಲ, ಸುಂದರವಾದ ನೆನಪುಗಳನ್ನು ಕೂಡ ಅರ್ಪಿಸಬೇಕು. ಸಂಪಾದಿಸೋ ಹಣದ ಜೊತೆಗೆ ಸುಂದರವಾದ ನೆನಪುಗಳನ್ನು ಕೂಡ ನಾವು ಸಂಪಾದಿಸಬೇಕು. ನಾವು ಸಂಪಾದಿಸೋ ಚಿಕ್ಕ ಚಿಕ್ಕ ನಾಣ್ಯಗಳ ಉಳಿತಾಯವೂ ಕೂಡ ನಮ್ಮ ಪ್ರವಾಸದ ಕನಸನ್ನ ನನಸು ಮಾಡೋದಕ್ಕೆ ಖಂಡಿತ ಸಾಧ್ಯ. ನಿಮಗೆ ಗೊತ್ತಾ, ನಾನು ದಿನ 50 ರೂಪಾಯಿ ಹಾಗೆ ಸೇವಿಂಗ್ ಮಾಡ್ಕೋತೀನಿ. ತಿಂಗಳಿಗೆ 1500 ಆಗುತ್ತೆ. ತಿಂಗಳ ಕೊನೆಯಲ್ಲಿ ಸ್ಯಾಲ್ರಿ ಬಂದಾಗ ಖರ್ಚು ವೆಚ್ಚ ಎಲ್ಲ ಮುಗಿಸಿ ಉಳಿದಿರೋ ಹಣ ಸೇರಿಸಿ ಆಗುಂಬೆ ಘಾಟ್ಗೆ ಹೋಗಿ ಬಂದೆ. ಪೆಟ್ರೋಲ್ಗೊಂದು 2000 ಆಯ್ತು, ಊಟಕ್ಕೆ ಒಂದು 500 ಆಯ್ತು. ಅಷ್ಟೇ. ನೀವು ಕೂಡ ಸೇವ್ ಮಾಡಿ ಸುತ್ತಾಡಿ ಆಯ್ತಾ?